ನೋಡಿ ಎಷ್ಟೊಂದು ಜನಕ್ಕೆ ವಾಟ್ಸಪ್ಪಲ್ಲಿ ಈ ಥರದೊಂದು ವಾಟ್ಸಪ್ಪನ್ನು ನೀವು ಚಾಟ್ಸ್ನ ಓಪನ್ ಮಾಡಿದಾಗ ಅಲ್ಲೊಂದು ಸರ್ಕಲ್ಲು ಕೆಳಗಡೆ ರೈಟ್ ಸೈಡಲ್ಲಿ ಒಂದು ಸರ್ಕಲ್ ಟೈಪ್ ಒಂದು ಆಪ್ಷನ್ ಬಂದ್ಬಿಟ್ಟೈತೆ. ತುಂಬ ಜನ ಆ ಒಂದು ಆಪ್ಷನ್ ಬಂದಿರೋದಕ್ಕೆ ಭಯನೂ ಕೂಡ ಪಡ್ತಿದ್ದಾರೆ. ಮತ್ತು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವಾಟ್ಸಪ್ ಏನೋ ಹ್ಯಾಕ್ ಆಗಿಬಿಡುತ್ತೆ, ನಮ್ಮ ಮೆಸೇಜ್ ಎಲ್ಲ ಓದ್ಬಿಡ್ತಾರೆ ವಾಟ್ಸಪ್ ಅವರು, ಆ ಥರ ಈ ಥರ ಎಲ್ಲವೂ ಕೂಡ ಕೇಳ್ತಾ ಇದ್ದೀರಾ ಆ್ಯಂಡ್ ನೋಡ್ತಾ ಇದ್ದೀರಾ. ಸೊ ಆ ಒಂದು ಆಪ್ಷನ್ ಯಾಕೆ ಬರ್ತಾ ಇದೆ, ಅದರಿಂದ ನಿಮ್ಗೆ ಏನು ಬೆನಿಫಿಟ್ ಆಗುತ್ತೆ, ಸೊ ಅದು ಇದ್ದರೆ ಒಳ್ಳೆಯದಾ, ಅದನ್ನು ರಿಮೂವ್ ಮಾಡೋದಾಗೆ ಎಲ್ಲನೂ ಕೂಡ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ವಾಟ್ಸಪ್ನ ಇಟ್ಕೊಂಡಿದ್ದೀರಾ ಅಂತಂದರೆ, ಸೊ ಈ ಒಂದು ವಿಡಿಯೋನ ಯಾರೆಲ್ಲ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ಪ್ರತಿದಿನ ವೀಡಿಯೋಸ್ ಆಗ್ತಾ ಇರ್ತೀನಿ. ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಫಾಲೋ ಮಾಡದೆ ನೋಡ್ತಾ ಇರೋರು, ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ಓಕೆ ಗೈಸ್, ಸೊ ಇವಾಗ ನಾನು ನನ್ನ ಒಂದು ವಾಟ್ಸಪ್ನ ಓಪನ್ ಮಾಡ್ಕೊಂಡಿದ್ದೀನಿ. ವಾಟ್ಸಪ್ ಓಪನ್ ಮಾಡ್ಕೊಂಡಾಗ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನನಗೆ ಕೆಳಗಡೆ ಒಂದು ಸರ್ಕಲ್ ಟೈಪಲ್ಲಿ ಒಂದು ಸಿಂಬಲ್ ತೋರಿಸ್ತದೆ. ಈ ಸಿಂಬಲ್ ನೋಡಿ ಎಲ್ಲರೂ ಕೂಡ ಭಯ ಪಡ್ತಾ ಇರುವಂಥದ್ದು. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಮ್ಗೆ ಈ ಥರ ಬರ್ತದೆ, ಮೇಟಾ AI ಅಂತ ಬಂದು ಇಲ್ಲಿ ಒಂದು ನಮಗೆ ಮೆಸೇಜ್ ಬಾಕ್ಸ್ ಓಪನ್ ಆಗ್ತಾ ಇದೆ. ಸೊ ಮೊದಲನೇದಾಗಿ ಈ ಒಂದು ಆಪ್ಷನ್ ನಿಮಗೆ ತೋರಿಸ್ತಾ ಇರುವಂಥದ್ದು, ಅದರಿಂದ ನಿಮ್ಗೆ ಏನು ಸಮಸ್ಯೆ ಇಲ್ಲ. ಇದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಇದನ್ನು ಯೂಸ್ ಮಾಡಿಕೊಂಡು ನೀವು ಏನು ಬೇಕಾದ್ರೂ ಕೂಡ ಇಲ್ಲಿ ಪ್ರಶ್ನೆ ಕೇಳ್ಬೋದು. ಸೊ ನಿಮಗೆ ಉತ್ತರ ಸಿಗುತ್ತೆ. ಈಗ ನಾನು ಎಕ್ಸಾಂಪಲ್ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ನಾನು ಈಗ ಯಾರ ಬಗ್ಗೆ ಏನಾದರೂ ಕೇಳ್ತು ಅಂತಂದರೆ, ಈಗ ಎಕ್ಸಾಂಪಲ್ಲು ಅಬ್ದುಲ್ ಕಲಾಂ ಬಗ್ಗೆ ಕೇಳ್ತೀನಿ. ಓಕೆ, ಅಬ್ದುಲ್ ಕಲಾಂ ಅಂತ ನಾನು ಟೈಪ್ ಮಾಡಿ ಮೆಸೇಜ್ನ ಸೆಂಡ್ ಮಾಡಿದ್ರೆ ಅವ್ರ ಬಗ್ಗೆ ಬಂದುಬಿಡುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು APJ ಅಬ್ದುಲ್ ಕಲಾಮು ಅವ್ರು ಯಾವಾಗ ಹುಟ್ಟಿದ್ರು ಮತ್ತು ಅವ್ರದ್ದು ಏನೇನು ಅಚೀವ್ಮೆಂಟ್ಸ್ ಇದೆ ಅದೆಲ್ಲ ನಿಮ್ಗೆ ಇಲ್ಲಿ ಡೀಟೇಲ್ಸ್ ಬಂದುಬಿಡುತ್ತೆ. ಸೊ ಅದರಿಂದ ನಿಮಗೆ ಈಸಿ ಆಗುತ್ತೆ. ಗೂಗಲಲ್ಲಿ ಹೋಗಿ ಸರ್ಚ್ ಮಾಡೋದಕ್ಕಿಂತ ವಾಟ್ಸಪ್ಪಲ್ಲಿ ಇವಾಗ ನೀವು ಇಲ್ಲಿ ಬಂದು ಕೇಳ್ಕೊಳ್ಬೋದು, ನಿಮಗೆ ಡೇಟಾ ಎಲ್ಲ ಸಿಕ್ಬಿಡುತ್ತೆ. ಆ್ಯಂಡ್ ಅಷ್ಟೇ ಅಲ್ಲ, ಇವ್ರದ್ದೊಂದು ಆ್ಯಪು ಕೂಡ ಇದೆ. ಆ್ಯಪನ್ನು ಕೂಡ ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ಇಲ್ಲಿ ಮೇಟಾ AI ಅಂತ ಮೆಸೇಜ್ ಬಾಕ್ಸ್ ಇದೆ ನೋಡಿ, ಇವ್ರ ಪ್ರೊಫೈಲ್ ಮೇಲೆ ಕ್ಲಿಕ್ನ ಮಾಡಿದ್ರೆ, ಸೊ ಇಲ್ಲಿ ಕೆಳಗಡೆಗೆ ಬಂದರೆ ಮೇಟಾ AI ಆ್ಯಪ್ ಅಂತ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಗೊಂದು ಆ್ಯಪು ಕೂಡ ಬರುತ್ತೆ. ಈ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆ, ಸೊ ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ, ಇದನ್ನು ಯೂಸ್ ಮಾಡೋದು ಕೂಡ ತೋರಿಸ್ತೀನಿ. ವೆಯ್ಟ್ ಮಾಡಿ. ಇವಾಗ ಆ್ಯಪ್ ಇನ್ಸ್ಟಾಲ್ ಆಗಿದೆ, ನಾನು ಓಪನ್ ಮಾಡ್ತೀನಿ. ಓಪನ್ ಅಂತ ಕೊಟ್ಟಾಗ ಸೊ ಇಲ್ಲಿ ನಿಮಗೆ ಈ ಥರ ಬರುತ್ತೆ. ಸೊ ಇದು ಲೋಗೋ ಅವ್ರದ್ದು, ನೀವು ನೋಡ್ಬೋದು. ಇಲ್ಲಿ ಗೆಟ್ ಸ್ಟಾರ್ಟೆಡ್ ವಿತ್ ಮೇಟಾ AI ಅಂತ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ಫಸ್ಟ್ ನೀವು ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಜಸ್ಟ್ ನಿಮ್ಮ ಒಂದು ಫೋನ್ ನಂಬರ್ನ ಎಂಟರ್ ಮಾಡ್ತು ಅಂತಂದರೆ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗಿಬಿಡುತ್ತೆ. ಅಥವಾ ಇಮೇಲ್ ಐಡಿನ ನೀವು ಇಲ್ಲಿ ಎಂಟರ್ ಮಾಡ್ಬೋದು. ನಾನು ಇಮೇಲ್ ಐಡಿ ಹಾಕ್ಕೊಳ್ತೀನಿ. ಇಮೇಲ್ ಐಡಿ ಹಾಕಿ ಕಂಟಿನ್ಯೂ ಅಂತ ಕೊಡ್ತು ಅಂತಂದರೆ ಸೊ ನಿಮಗೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಇದೆಲ್ಲವೂ ಕೂಡ ಕೇಳುತ್ತೆ. ಸೊ ಪಾಸ್ವರ್ಡ್ ಎಲ್ಲವೂ ಕೂಡ, ಸೊ ನೀವು ಪಾಸ್ವರ್ಡ್ನ ಸೆಟ್ ಮಾಡಿಕೊಟ್ರೆ ನಿಮ್ಮ ಅಕೌಂಟು ಕ್ರಿಯೇಟ್ ಆಗಿಬಿಡುತ್ತೆ. ಅಕೌಂಟ್ ಕ್ರಿಯೇಟ್ ಆಗಿ ನಿಮ್ಗೆ ಈ ಥರ ಬರುತ್ತೆ ಆ್ಯಪು, ಆಯಿತಾ. ಸೊ ಇಲ್ಲಿ ನೀವು ನೋಡ್ಬೋದು ಈ ಥರ ಬಂದಿದೆ. ಇಲ್ಲಿ 3 ಡಾಟೆಡ್ ಲೈನ್ ಇದೆ. ಇಲ್ಲಿ ಕ್ಲಿಕ್ನ ಮಾಡಿದ್ರೆ ಸೊ ನಿಮಗೆಲ್ಲವೂ ಕೂಡ ತೋರಿಸುತ್ತೆ. ಸೊ ಆಪ್ಷನ್ಸ್ಗಳು, ಈಗ ನಾನು ಒಂದು ನನ್ನ ಇಮೇಜನ್ನೇ ನಾನು ಒಂದು ವೀಡಿಯೋಗೆ ಕನ್ವರ್ಟ್ ಮಾಡಿ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ಪ್ಲಸ್ ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ನ ಮಾಡಿ, ಗ್ಯಾಲರಿ ಮೇಲೆ ಕ್ಲಿಕ್ನ ಮಾಡಿ, ನಿಮ್ಮ ಒಂದು ಫೋಟೋ ಯಾವುದಾದ್ರೂ ಒಂದು ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಿ. ನಾನು ಒಂದು ಫೋಟೋನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ಸೊ ಇಲ್ಲಿ ನಾನು ಆ್ಯನಿಮೇಟ್ ಮೈ ಫೋಟೋ ಅಂತ ನಾನು ಟೈಪ್ ಮಾಡ್ತೀನಿ. ಈಗ ನೋಡ್ಕೊಳ್ಳಿ, ಇದು ಆ್ಯನಿಮೇಟ್ ಆಗಿ ಬರುತ್ತೆ. ಆ್ಯನಿಮೇಟ್ ಮೈ ಫೋಟೋ ಅಂತ ಹಾಕಿ ಇಲ್ಲಿ ಸೆಂಡ್ ಮಾಡಿ. ಈಗ ಆ ಒಂದು ಇಮೇಜನ್ನು ಇಟ್ಕೊಂಡು ಒಂದು ವೀಡಿಯೋ ಆಗಿ ಕನ್ವರ್ಟ್ ಆಗಿ ಬರುತ್ತೆ. ಓಕೆ, ಸೊ ಎಷ್ಟು ಚೆನ್ನಾಗಿದೆ ಈ ಒಂದು ಆಪ್ಷನು ಅಂತಂದರೆ ನೀವು ಸಿಕ್ಕಾಬಿಟ್ಟೆ ಯೂಸ್ಫುಲ್ ಇದೆ, ಆಯಿತಾ. ಸೊ ಈಗ ನೋಡಿ ಇಲ್ಲಿ ಲೋಡ್ ಆಗ್ತಾ ಇದೆ. ಸೊ ವೆಯ್ಟ್ ಮಾಡಿ. 39% ಹಿಂಗೆ 100% ಆಗಬೇಕು. ಸೊ ಅದಾದಮೇಲೆ ನಿಮಗೊಂದು ಆ್ಯನಿಮೇಟ್ ಆಗಿರುವಂಥ ಒಂದು ಕ್ಲಿಪ್ಪು ನಿಮಗೆ ಬರುತ್ತೆ. ಸೊ ಈಗ ನಾವು ನೋಡೋಣ ಯಾವ ಥರ ಬರುತ್ತೆ ಅಂತ. ಸೊ ನಿಮ್ಗೆ ಯಾವ ಥರ ಬೇಕು ಅದನ್ನು ನೀವು ಟೈಪ್ ಮಾಡಿದ್ರೆ ಆ ಥರ ಬರುತ್ತೆ. ಈಗ ನೋಡಿ ಆ್ಯನಿಮೇಟ್ ಆಗಿದೆ ವೀಡಿಯೋ. ಸೊ ಒಂದು ಅಂದರೆ ಫೋಟೋ ವೀಡಿಯೋ ಆಗಿ ಬಂದಿದೆ ನೋಡಿ ಯಾವ ಥರ ಆಗಿದೆ ಅಂತಂದ್ಬಿಟ್ಟು, ಆಯಿತಾ. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಡಿಫ್ರೆಂಟಾಗಿ ಏನೋ ಕ್ಯಾಮ್ರಾ ಎಲ್ಲ ಇಟ್ಕೊಳ್ಳೋ ಥರ. ಸೊ ನಿಮ್ಗೆ ಏನು ಬೇಕು ಅದನ್ನು ನೀವು ಟೈಪ್ ಮಾಡಿದ್ರೆ ಅದು ಬರುತ್ತೆ. ಸೊ ಇದನ್ನು ನೀವು ಸೇವು ಕೂಡ ಮಾಡ್ಕೊಳ್ಬೋದು. ಸೊ ಜಸ್ಟ್ ಇಲ್ಲೇ ಕೆಳಗಡೆ ಸೊ ಇದನ್ನು ಪ್ರೆಸ್ ಮಾಡಿ ಇಟ್ಕೊಳ್ತು ಅಂತಂದರೆ ಇಲ್ಲಿ ಸೊ ನಿಮಗೆ ಸೇವ್ ಅಂತ ಬರುತ್ತೆ. ಸೇವ್ ಅಂತ ಕೊಡ್ತು ಅಂತಂದರೆ ಈ ಒಂದು ಆ್ಯನಿಮೇಟ್ ಆಗಿರುವಂಥ ವೀಡಿಯೋ ನಿಮ್ಮ ಒಂದು ಗ್ಯಾಲರಿಗೆ ಸೇವ್ ಆಗುತ್ತೆ. ಓಕೆ, ಆ್ಯಂಡ್ ಅದೇ ಥರ ಇಲ್ಲಿ ನೀವು 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನ್ಯೂ ಚಾಟು ಮತ್ತು ವೈಪ್ಸ್ ಅಂತಿದೆ. ಸೊ ಇಲ್ಲಿ ಕೆಲವರು ಕ್ರಿಯೇಟ್ ಮಾಡಿರ್ತಾರೆ ವೀಡಿಯೋಸ್ಗಳನ್ನ, ಇಲ್ಲಿ ಕಂಟಿನ್ಯೂ ಅಂತ ಕೊಡಿ. ಆ ವೀಡಿಯೋಗಳನ್ನ ನೀವು ಕೂಡ ಕ್ರಿಯೇಟ್ ಮಾಡ್ಬೋದು. ಜಸ್ಟ್ ನಿಮ್ಮ ಒಂದು ಫೇಸನ್ನು ಹಾಕ್ತು ಅಂತಂದರೆ ಆ ಥರ ನಿಮ್ಮದು ಕೂಡ ಕ್ರಿಯೇಟ್ ಆಗಿ ಬರುತ್ತೆ. ಓಕೆ, ಒಟ್ಟಿನಲ್ಲಿ ಈ ಒಂದು ಆಪ್ಷನ್ ಬಂದಿರುವಂಥದ್ದು ವಾಟ್ಸಪ್ಪಲ್ಲಿ ಯಾರು ಕೂಡ ಭಯಪಡೋಕೆ ಹೋಗಬೇಡಿ. ಇದು ವಾಟ್ಸಪ್ ಅವರೇ ಕೊಟ್ಟಿರುವಂಥದ್ದು. ಇದರಿಂದ ನಿಮಗೆ ತುಂಬ ಬೆನಿಫಿಟ್ಸ್ಗಳಿದೆ, ಗೊತ್ತಾಗಿದೆ ಅಂತ ಅಂದ್ಕೊಡ್ತೀನಿ. ಸೊ ವೀಡಿಯೋ ಇಷ್ಟ ಒಂದು ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.